ಒಂದಾನೊಂದು ಕಾಲದಲ್ಲಿ ಬೇರೆ ದೇಶದವನು ನಮ್ಮ ದೇಶಕ್ಕೆ ಬಂದಿದ್ದಂತೆ ಕೆಲಸ ಹುಡ್ಕೊಂಡು, ಅದು ತುಮಕೂರಿಗೆ. ಒಬ್ಬ ಅವನನ್ನು ಕರೆದ್ಬಿಟ್ಟು ಹೇಳ್ಕೊಟ್ಟ, ಲೇ ನಿನಗೆ ಕನ್ನಡ ಬಂದ್ರೆ ನಿನಗೆ ಇಲ್ಲಿ ಕೆಲಸ ಸಿಗೋದು, ಅದಕ್ಕೆ ನಾನು ಹೇಳ್ದಂಗೆ ಬರ್ಕೊಂಬಿಡು. ನೀನು ಹೆಸರನ್ನಯ್ಯ ಅಂತ ಕೇಳ್ತಾರೆ, ರಂಗಪ್ಪ ಅನ್ನು. ವಯಸ್ಸೆಷ್ಟು ಅಂತ ಕೇಳ್ತಾರೆ, 18 ಅನ್ನು. ಯಾವ ಊರು ಅಂತ ಕೇಳಿದ್ರೆ ತುಮಕೂರು ಅನ್ನು. ಕೆಲ್ಸಕ್ಕೆ ಸೇರ್ಕೊಳ್ತೀಯ ಅಂದ್ರೆ ಹ್ಞೂ ಅನ್ನು. ಇವನಿಗೆ ಪಾಪ ಕನ್ನಡವೇ ಬರಲ್ಲ, ಬರ್ಕೊಂಬಿಟ್ಟ ಅವನ ಚೀಟಿಲಿ. ಆಮೇಲೆ ಎಲ್ಗೋದ್ರು, ರಂಗಪ್ಪ ನಂದು ತುಮಕೂರು. ಯಾರಾದ್ರು ಬೀದಿಲಾಗೋರು ನಮಸ್ಕಾರ ಅಂದ್ರೆ ರಂಗಪ್ಪ ನಂದು ತುಮಕೂರು. ಸಾರ್ ಬೇಕಾದ್ರೆ ರಂಗಪ್ಪ ನಂದು ತುಮಕೂರು. ಕೊನೆಗೂ ಕೆಲ್ಸಕ್ಕೆ ಸೇರೋ ದಿನ ಬಂತು. ಅವ್ರು ಇವ್ನು ನೋಡ್ಬಿಟ್ಟು ಹೇಳಿದ್ರು, ಲೇ ನೀನು ನಮ್ಮ ದೇಶದವನೇ ಅಲ್ವಲ್ಲ, ಇಲ್ಲಿಗೆ ಯಾಕೋ ಕೆಲ್ಸಕ್ಕೆ ಸೇರಕ್ಕೆ ಬಂದಿದ್ಯಾ? ಅದಕ್ಕೆ ಇನ್ನೊಬ್ಬ ಹೇಳ್ದ, ನಮ್ಮ ದೇಶದವನೇ ಆಗಿರ್ಬೋದು, ಕೇಳಿ ನೋಡೋ ಒಂದ್ಸತಿ ಅಂತ. ಅದಕ್ಕೆ ಇವನು, ಆಗಲಿ ನಿನ್ನ ಹೆಸರೇನಯ್ಯ ಅಂತ ಕೇಳ್ದ. ಇವನು ರಂಗಪ್ಪ. ಅಯ್ಯಯ್ಯೋ, ನೀನು ನಮ್ಮ ದೇಶದವನೇ ಅಲ್ವಲ್ಲ, ರಂಗಪ್ಪ ಅಂತೀಯಲ್ಲ. ಅವರು ವಯಸ್ಸು ಕೇಳಬೇಕಾಗಿತ್ತು. ಯಾವೂರು? ಇವನು 18. ಏಯ್, ಏನಾಗಿದೆ ತಲೆಗೆ? ತುಮಕೂರು. ಏಯ್, ತಲೆಗಿಲೆ ಕೆಟ್ಟಿದ್ಯಾ? ಒದೆ ಬೇಕಾ? ಹೂ. ಕಣ್ಣು ಕೊಟ್ಟ ಮಾತು, ಹೇಳಿಕೊಟ್ಟ ಬುದ್ಧಿ ಎಲ್ಲಿವರೆಗೆ ಬರುತ್ತೆ? ಅದರ ಬಗ್ಗೆ ಪಾಠವಾಗಿ ನಿಲ್ಲುವ ಈ ಕಥೆ ಮಕ್ಕಳಿಗೆ ಖುಷಿಯಾಗುವಂತೆಯೂ ಪಾಠ ಕಲಿಸುವಂತೆಯೂ ಮಾಡುತ್ತದೆ. ಧನ್ಯವಾದ.